ನೋಡಿ ಜೊತೆಗೆ ಸ್ವಾಗತ. ನೋಡಿ ಒಂದು ಗೋಧಿ ಪಾಯಸ, ಅದರ ಟೇಸ್ಟ್ ಅನ್ನೋದು ಸುಮಾರು ಕಡೆ ಮಾಡಿರ್ತೀರ, ಆದರೆ ಇವರು ಬ್ರಾಹ್ಮಿನ್ಸ್ ಮಾಡೋ ಅಂಥದ್ದು ಒಂದು ಗೋಧಿ ಪಾಯಸ ತುಂಬ ಸಕ್ಕತ್ತಾಗಿ ಮಾಡ್ತಾರೆ ಇವರು. ಎಲ್ಲ ಅಡುಗೆಗೂ ಒಂದು ಯೂನಿಕ್ಕಾಗಿ ಮಾಡ್ತಾ ಇದ್ದಾರೆ. ಇದು ಗೋಧಿ ಪಾಯಸನೂ ಶೂಟ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ ಇದು ಗೋಧಿ ಪಾಯಸ ಯಾವ ರೀತಿ ಮಾಡ್ತಾರೆ ಅಂತಂದು ನೋಡೋಣ. ನೋಡಿ ಇದು ಗೋಧಿ ಕಡ್ಡಿ ಪಾಯಸ ಮಾಡ್ತಾ ಇದ್ದಾರೆ. ಗೋಧಿ ಕಡ್ಡಿ ಪಾಯಸ ಮಾಡೋದಕ್ಕೆ ಆಗಲೇ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ರು ಗೋಧಿ ಕಡ್ಡಿ. ಈಗ ಅದನ್ನು ಬಿಸಿ ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಇಕ್ಕಿದ್ರು. ಈಗ ಬೇಯಕ್ಕಿಟ್ಟಿದ್ದಾರೆ ಇದನ್ನು. ಗೋಧಿ ಕಡ್ಡಿ ಮತ್ತು ಗೋಡಂಬಿ. ಈಗ ಲವಂಗ ಹಾಕ್ಕೊತಾ ಇದ್ದಾರೆ. ಹಾಂ, ಸ್ವಲ್ಪ ಲವಂಗ, ಒಂದು 20ರಿಂದ 25 ಲವಂಗ. ನೋಡಿ ಗೋಧಿ ಅನ್ನೋದು ತುಂಬ ಚೆನ್ನಾಗಿ ಫೈನಾಗಿ ಬೆಂದಿದೆ. ಇದು ಬೆಂದಿದ್ದಾದಮೇಲೆ ಈಗ ಇದರಲ್ಲಿ ಒಂದು ಬಕೆಟ್ ನೀರು ಹಾಕ್ಕೊಂಡಿದ್ದಾರೆ. ಒಂದು ಬಕೆಟ್ ನೀರು ಹಾಕ್ಕೊಂಡು ಈಗ ಇದನ್ನು ಬಸಿತಾರೆ. ಫುಲ್ಲು ಒಂದು ಬಕೆಟಲ್ಲಿ ಬಸ್ಕೊಂಡು ಈಗ ಮತ್ತೆ ಮಾಡೋ ಅಂಥದ್ದು. ನೋಡಿ ಗೋಧಿ ಕಡ್ಡಿ ಬೆಂದ ಮೇಲೆ ಈ ಥರ ನೀರು ಹಾಕಿ ಈ ಥರ ಬಸಿತಾ ಇದ್ದಾರೆ. ಈ ಥರ ಬಸ್ಕೊಂಡಿದ್ದಾರೆ. ಒಂದು 80% ಬಸ್ಕೊಂಡಿದ್ದಾರೆ. ಈಗ ಬಸ್ಕೊಂಡ್ಮೇಲೆ ಈಗ ಬೆಲ್ಲ ಹಾಕ್ತಾ ಇದ್ದಾರೆ. ಬಿಳಿ ಬೆಲ್ಲ. ಎಷ್ಟು 1 kg ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದಾರಲ್ಲ ಸರ್? ಹಾಂ, 1 kg ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದಾರೆ. ಬೆಲ್ಲ ಹಾಕಿದ್ಮೇಲೆ ಈಗ ತುಪ್ಪ ಹಾಕಿದ್ದಾರೆ. ಅದರಲ್ಲಿ ತುಪ್ಪ ಒಂದು 4 kg ಅಷ್ಟು ತುಪ್ಪ. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದಾರೆ. ಓಕೆ ನೋಡಿ ಇದು ರವೆ ಇರೋದು ಒಂದು 2 kg ರವೆ ಹಾಕ್ಕೊಂಡಿರೋದು. ಗೋಧಿ ರವೆ 2 kg ರವೆಗೆ 4ರಷ್ಟು ಬೆಲ್ಲ ಹಾಕ್ಕೊಬೇಕಂತ. ಹಾಂ, ಉಂಟೆ ಬೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಂ ನೋಡಿ ಇದರಲ್ಲಿ ಈಗ ಹಾಲು ಹಾಕ್ಕೊಳ್ತಾ ಇದ್ದಾರೆ. 1-1.5 ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದಾರೆ. ನೋಡಿ ಸ್ವೀಟನ್ನು ನೋಡಿದ್ರು ಸ್ವಲ್ಪ ಕಡಿಮೆ ಇರೋದಕ್ಕೆ ಸ್ವಲ್ಪ ಮತ್ತೆ ಬೆಲ್ಲ ಹಾಕ್ಕೊಂಡಿದ್ದಾರೆ. ಬೆಲ್ಲ ನೋಡಿಕೊಂಡು ನೀವು ಸ್ವೀಟನ್ನು ನೋಡಿಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕ್ಕೋಬೋದು. ನೋಡಿ ಇದು ಗೋಧಿ ಕಡ್ಡಿ ಪಾಯಸ ಅನ್ನೋದು ಚೆನ್ನಾಗಿ ಬೆಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಒಂದು 10 ನಿಮಿಷದಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಾದ್ಮೇಲೆ ಈಗ ಇದನ್ನು ತೆಗೆದಿರೋ ಅಂಥದ್ದು ಗೋಧಿ ಕಡ್ಡಿ ಪಾಯಸ ರೆಡಿ. ಸ್ನೇಹಿತರೆ ನೋಡಿ ಗೋಧಿ ಕಡ್ಡಿ ಪಾಯಸ ಅನ್ನೋದು ರೆಡಿಯಾಗಿದೆ. ತುಂಬ ಸಖತ್ತಾಗಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ನೋಡಿ ಈಗ ಹುಳಿ ಮಜ್ಜಿಗೆ ಅನ್ನೋದು